ಈ ಥರ ಇದೆ ಪೂರಿ ನೋಡಿ. ಹಿಂಗೆ ಅಂದ ತಕ್ಷಣ ಒಳಗಡೆ ಈ ಥರ ಸ್ಮೂತಾಗಿ ಬರಬೇಕು ನೋಡಿ. ಇದು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಗೆ ಇಟ್ಕೊಂಡಿರೋದೆ ಹಾಕೊಳ್ಳೋಣ ಒಳಗಡೆ. ಮತ್ತು ಕ್ಯಾರೆಟ್ ಹಾಕ್ಕೊಳ್ಳೋಣ, ಒಂಚೂರು ಈರುಳ್ಳಿ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಬಟಾಣಿ ಮತ್ತು ಬೂಂದಿ, ಖಾರ ಬೂಂದಿ, ಸೇವ್ ಹಾಕ್ಕೊಳ್ಳೋಣ. ಈಗ ನೋಡಿ ಪಾನಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಹಾಯ್ ಗಾಯ್ಸ್, ಬನ್ನಿ ಇವತ್ತು ನೆನ್ನೆ ಪೂರಿ ಮಾಡಿದ್ದೆ, ಇವತ್ತು ಪಾನಿಪುರಿ ಮಾಡಿ ತೋರಿಸ್ತೀನಿ. ಅದಕ್ಕೆ ಯಾವ್ಯಾವ ಐಟಮ್ ಬೇಕು ಮತ್ತು ಇವತ್ತು ಅದು ಮೊದಲೇ ನಾನು ಪಾನಿ ಮಾಡಿ ತೋರಿಸ್ತೀನಿ. ನೋಡಿ ಇಷ್ಟು ಶುಂಠಿ ಹಾಕ್ತಾಯಿದ್ದೀನಿ, 1 ಇಂಚಿನಷ್ಟು, ಮತ್ತು 3 ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ನಮ್ಮ ಹುಡುಗರು ಖಾರ ಜಾಸ್ತಿ ತಿನ್ನಲ್ಲ, ಹಾಗಾಗಿ ಲೈಟಾಗಿ ಖಾರ ಮಾಡ್ಕೋತಾ ಇದ್ದೀನಿ. ಇಷ್ಟು ಕಾಳು ಮೆಣಸು ಹಾಕ್ತಾಯಿದ್ದೀನಿ. ನೋಡಿ ಇಷ್ಟು ದಪ್ಪ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಒಂದಿಡಿ ಪುದೀನ ಸೊಪ್ಪು ಹಾಕ್ತೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ, ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನೋಡಿ ಪಾನಿ ಆಗಿದೆ, ರೆಡಿಯಾಗಿದೆ. ಆಡಿಸ್ಬಿಟ್ಟು ರುಬ್ಬಿಟ್ಟೆಲ್ಲನೂ ಮತ್ತು ಸೋಸ್ಕೊಂಡಿದ್ದೀನಿ, ಅದನ್ನು ಸೋಸ್ಕೊಂಡು ನೋಡಿ ರೆಡಿಯಾಗಿದೆ. ಇವಾಗ ಇದರೊಳಗಡೆ ಸ್ವಲ್ಪ ಟೇಸ್ಟ್ಗೋಸ್ಕರ ನಾವು ಖಾರ ಬೂಂದಿ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಪಾನೆ ರೆಡಿ ಆಯ್ತಲ್ವ, ಈಗ ಸೈಡಿಗೆ ಇಟ್ಕೊಂಡು ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಆಲೂಗೆಡ್ಡೆ ಮತ್ತು ಬಟಾಣಿ ಎಲ್ಲ ಹಾಕ್ಕೊಂಡು ಕೂಗಿಸ್ಕೊಂಡಿದ್ದೀನಿ, 2 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಇದು ಸ್ಮ್ಯಾಶ್ ಮಾಡಾಯ್ತು. ಇವಾಗ ಆಲೂಗೆಡ್ಡೆನ ಬಟಾಣಿ ಇಲ್ಲಿ ಬೇರೆ ಇಟ್ಕೊಂಡಿದ್ದೀನಿ ನಾನು ಇದನ್ನು. ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಉದುರಿಸೋಣ, ಟೇಸ್ಟ್ಗೆ ಗರಂ ಮಸಾಲ ಹಾಕೊಳ್ಳೋಣ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಳ್ಳೋಣ ಟೇಸ್ಟ್ಗೋಸ್ಕರ, ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ. ಈಗ ಪೇಪರ್ ಪೌಡ್ರ್ ಏನು ಬೇಡ, ನಾವು ಪಾನಿಗೆ ಹಾಕಿದ್ರಿಂದ ಪೇಪರ್ ಪೌಡ್ರ್ ಬೇಡ. ಸ್ವಲ್ಪ ಸಾಲ್ಟ್ ಉದುರಿಸೋಣ, ಯಾಕೆಂದರೆ ಬೇಯುವಾಗಲೇ ಆಲೂಗೆಡ್ಡೆ ಬಟಾಣಿ ಬೇಯುವಾಗಲೇ ಹಾಕಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ, ಇನ್ನೊಂದು ಸ್ವಲ್ಪ. ನೋಡಿ ಇವಾಗ ಯಾವ್ಯಾವ ಐಟಮ್ ಬೇಕು. ಆಲೂಗೆಡ್ಡೆ ಈ ಥರ ಮಾಡಿಟ್ಕೊಂಡು ಮಸಾಲೆ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ಸ್ಮ್ಯಾಶ್ ಮಾಡಿ. ನೋಡಿ ಇದು ಕ್ಯಾರೆಟು, ಬಟಾಣಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಇಲ್ಲಿ ಸೇವ್ ಇದೆ, ಖಾರ ಬೂಂದಿ, ಮತ್ತು ಇದು ಸೇವು, ಇದು ಖಾರ ಬೂಂದಿ ಇದೆ. ಮಾಡೋದು ತೋರಿಸ್ತೀನಿ. ಈ ಥರ ಇದೆ ಪೂರಿ ನೋಡಿ. ಹಿಂಗೆ ಅಂದ ತಕ್ಷಣ ಒಳಗಡೆ ಈ ಥರ ಸ್ಮೂತಾಗಿ ಬರಬೇಕು ನೋಡಿ. ಇದು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಹಾಗೆ ಇಟ್ಕೊಂಡಿರೋದೆ ಹಾಕೊಳ್ಳೋಣ ಒಳಗಡೆ. ಮತ್ತು ಕ್ಯಾರೆಟ್ ಹಾಕ್ಕೊಳ್ಳೋಣ, ಒಂಚೂರು ಈರುಳ್ಳಿ ಹಾಕ್ಕೊಳ್ಳೋಣ, ಕೊತ್ತಂಬರಿ ಸೊಪ್ಪು, ಬಟಾಣಿ ಮತ್ತು ಬೂಂದಿ, ಖಾರ ಬೂಂದಿ, ಸೇವ್ ಹಾಕ್ಕೊಳ್ಳೋಣ. ಈಗ ನೋಡಿ ಪಾನಿ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ. ವಾವ್, ಸೂಪರ್. ಎಲ್ಲ ಐಟಮು ಸೂಪರಾಗಿದೆ, ಟೇಸ್ಟಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ಹೊರಗಡೆ ತರೋದಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿ ಬರುತ್ತೆ, ಮತ್ತಷ್ಟು ತಿನ್ನೋನೇನೋ ಆಸೆ ಇರುತ್ತೆ. ಮನೇಲೇ ಮಾಡಿ ಈ ಥರ ತಿನ್ನೋದ್ರಿಂದ ನಮಗೂ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡೋಕ್ಕೂ ತುಂಬ ಲುಕ್ಕಿದೆ, ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿದೆ. ದೊಡ್ಡವ್ರು ತಿಂದ ಚಿಕ್ಕ ಮಕ್ಕಳ ತರಿಂದ ದೊಡ್ಡವ್ರ ಗಂಟನೂ ತುಂಬ ಲೈಕ್ ಆಗುತ್ತೆ. ಇದು ಮನೇಲಿ ಮಾಡ್ಕೊಳ್ಳಿ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮನೇಲಿ ಮಾಡಿದ್ರೆ. ನಿಮ್ಮದು ಟೇಸ್ಟ್ ಮಾಡಿ ಹೇಳಿ. ನಿಮ್ಗೆ ಓಕೆ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.